ಸೀತಾ ಅಶೋಕ. ಇದನ್ನ ಇದ್ರದ್ದು ಮೇನ್ ಇದರಲ್ಲಿ ನಿಮ್ಗೆ ಗೊತ್ತಾಗತ್ತೆ. ಇದು ನೋಡಿ, ಇದಕ್ಕೆ ಹೊಸದಾಗಿ ಬರೋ ಚಿಗ್ರಿ ಏನಿರುತ್ತಲ್ಲ, ಈ ತರ ಕಾಪರ್ ಕಲರ್ ಅಲ್ಲಿ ಬರುತ್ತೆ. ಇದಕ್ಕೆ ತಾಮ್ರ ಪಲ್ಲವ ಅಂತ ಹೇಳ್ತಾರೆ. ಓಕೆ, ಸಂಸ್ಕೃತದಲ್ಲಿ ನೀವು ನೋಡ್ಬೋದು. ಇದ್ರ ಕಲರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ತಾಮ್ರ ಮಕ್ಕಳಾಗ್ಲಿಕ್ಕೆ ಮತ್ತೆ ಅವ್ರದ್ದು ಮೆನ್ಸ್ಟ್ರಲ್ ಸೈಕಲ್ ರೆಗ್ಯುಲರ್ ಆಗಿ ಆಗ್ಲಿಕ್ಕೆ, ಇಂಥದ್ದು ಮತ್ತೆ ಆ ಪೇನ್ ಕಡಿಮೆ ಆಗ್ಲಿಕ್ಕೆ, ಆ ತರದಕ್ಕೆಲ್ಲದಕ್ಕೂ ಯೂಸ್ ಮಾಡ್ತಾರೆ. ಹೌದು ಹೌದು ಹೌದು. ಹಾ, ಟಾನಿಕ್ ನಮ್ಮಲ್ಲಿ ಸಿಗತ್ತೆ. ನನ್ನ ಹತ್ರ ಆಲ್ಮೋಸ್ಟ್ ಒಂದ್ 2000 ಅಷ್ಟು ಗಿಡಗಳಿದೆ. ಇದು ಅಶೋಕ ಗಿಡ. ಇದು ನಿಜವಾದ ಅಶೋಕ ಅದಲ್ಲ. ಈ ಬಿದ್ರಲ್ಲಿ ಪೇಪರ್ ಇಂಡಸ್ಟ್ರಿನಲ್ಲಿ ಯೂಸ್ ಮಾಡ್ತಾರೆ. ಇದನ್ನ ಫರ್ನಿಚರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಆಮೇಲೆ ನೀವ್ ಹೇಳ್ದಂಗೆ ಲೈಫ್ ಫೆನ್ಸಿಂಗ್, ಜೀವಂತ ಬೇಲಿ ಏನಿದೆ ಅದನ್ನ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಬಿಳಿ ಹುಲಿ ಹಣ್ಣು ಅಂತ ಹೇಳ್ತಾರೆ. ಬಿಳಿ ಹುಲಿ ಹಣ್ಣು, ಸಣ್ಣ ಸಣ್ಣ ಬಿಳಿ ಇದು ಬರುತ್ತೆ ಹಣ್ಣು ಇದ್ರಲ್ಲಿ. ಅದನ್ನ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಾನು ತ್ರಿಫಲದಲ್ಲಿ ಇದು ತ್ರಿಫಲದಲ್ಲಿ 3 ಇರತ್ತೆ. ಒಂದು ಅಳಲೆಕಾಯಿ, ಒಂದು ತಾರೆ, ಒಂದು ನೆಲ್ಲಿಕಾಯಿ. ಸೊ ನಮ್ಮ ಹತ್ರ ಆ 3 ಸಸಿಗಳು ಸಿಗತ್ತೆ. ಕದಂಬ ವಂಶ ಕರ್ನಾಟಕದ ಮೊದಲ ರಾಜವಂಶ. ಅದಕ್ಕೆ ಆ ಹೆಸರು ಬರೋದಕ್ಕೆ ಕಾರಣ ಏನಂತಂದ್ರೆ, ಈ ಮಯೂರವರ್ಮ ಅವ್ರ ಮನೆ ಮುಂದೆ ಕದಂಬ ವೃಕ್ಷ ಇತ್ತು ಅಂತ. ಕದಂಬ ವೃಕ್ಷ ಇದ್ದಿದ್ರಿಂದ ಅದಕ್ಕೆ ಅವ್ರ ಮನೆತನಕ್ಕೆ ಕದಂಬ ಅನ್ನೋ ಹೆಸರು ಬಂತು. ಇದೇ ವೃಕ್ಷ ಕದಂಬ ವೃಕ್ಷದ ಕೆಳಗೆ ಅಂತ ಕೂಡ ಹೇಳ್ತಾರೆ. ಸೊ ಹಾಗಾಗಿ ಒಟ್ಟು ಈ ಕದಂಬ ಅನ್ನೋದು ಕನ್ನಡದ ಒಂದು ಹೆಮ್ಮೆಯ ರಾಜ ಮನೆತನದ ಹೆಸರು ಹೌದು. ಅದಕ್ಕೆ ಕಾರಣ ಈ ಮರ. ನಾನು ಸೀಮಾ ಮಾಲಿ ಅಂತ, ಎನ್ವೈರನ್ಮೆಂಟಲಿಸ್ಟ್ ಅಂತ ಹೇಳ್ಬಹುದು. ನನಗೆ 25 ವರ್ಷದಿಂದ ನಾನು ಈ ಔಷಧಿ ಸಸ್ಯಗಳ ಬಗ್ಗೆ ಕೆಲಸ ಮಾಡ್ತಿದ್ದೇನೆ. ಇದು ಸರಕ ಅಶೋಕ ಅಂತ, ಸೀತಾ ಅಶೋಕ ಅಂತಾರೆ. ಈಗ ಅಶೋಕ ಅಂತ ಹೇಳಿ ಗಾರ್ಡನ್ಗಳಲ್ಲಿ ಆರ್ನಮೆಂಟಲ್ ಪ್ಲಾಂಟ್ಸ್ ಇದೆ, ಅದು ಸೂಡೋ ಅಶೋಕ ಅಥವಾ ಅದೇ ಫಾಲ್ಸ್ ಅಶೋಕ ಅಂತೀವಿ. ಇದು ರಿಯಲ್ ಸೀತಾ ಅಶೋಕ. ಇದ್ರದ್ದು ಮೇನ್ ಇದರಲ್ಲಿ ನಿಮ್ಗೆ ಗೊತ್ತಾಗತ್ತೆ. ಇದು ನೋಡಿ, ಇದಕ್ಕೆ ಹೊಸದಾಗಿ ಬರೋ ಚಿಗ್ರಿ ಏನಿರುತ್ತಲ್ಲ, ಈ ತರ ಕಾಪರ್ ಕಲರ್ ಅಲ್ಲಿ ಬರುತ್ತೆ. ಇದಕ್ಕೆ ತಾಮ್ರ ಪಲ್ಲವ ಅಂತ ಹೇಳ್ತಾರೆ. ಓಕೆ, ಸಂಸ್ಕೃತದಲ್ಲಿ ನೀವು ನೋಡ್ಬೋದು. ಇದ್ರ ಕಲರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ತಾಮ್ರ ಪಲ್ಲವ ಅಂತ ಹೇಳ್ತಾರೆ. ಸೊ ಇದು ಇದ್ರದ್ದು ಬಾರ್ಕ್ ಏನಿದೆ, ತೊಗಟೆ ಏನಿದೆ, ಇದರಿಂದ ಅಶೋಕ ಅರಿಷ್ಟ ಅಂತ ಹೇಳಿ ಅದ್ರದ್ದು ಅರಿಷ್ಟ, ಅದು ಒಂದು ಆಯುರ್ವೇದ ಮೆಡಿಸಿನ್. ಅದು ಹೆಂಗಸರಿಗೆ ಇದೇನಿರುತ್ತೆ, ಪೀರಿಯಡ್ಸ್ ಟೈಮಲ್ಲಿ ಹೆವಿ ಪೇನ್ ಬರೋದು, ಮೆನೋರೇಜಿಯಾ ಅಂತಾರೆ. ಸೊ ಅಂಥದ್ದಕ್ಕೆಲ್ಲನೂ ಇದು ಒಳ್ಳೆ ಇದು ಮೆಡಿಸಿನ್, ಅದು ಆಯುರ್ವೇದ ಮೆಡಿಸಿನ್. ಇದು ಎಲ್ಲಿ ಜಾಸ್ತಿ ಇದು ನಮ್ಮ ಪೂರ್ತಿ ಪಾಕಿಸ್ತಾನ್, ಇಂಡಿಯಾ, ಶ್ರೀಲಂಕಾ ಎಲ್ಲ ಕಡೆ ಇದೆ ಇದು. ಆಮೇಲೆ ಇದ್ರದ್ದು ಹೂಗಳಿದೆಯಲ್ಲ, ಅದನ್ನ ತಂಬುಳಿ ಮಾಡ್ತಾರೆ ಹೂಗಳಿಂದ. ತುಂಬಾ ಬ್ಯೂಟಿಫುಲ್ ಆಗಿರುವಂತ ಇದು ಪೂರ್ತಿ ಒಂದು ಗುಚ್ಛ ತರ ಇದು ಹೂಗಳು ಬಿಡುತ್ತೆ. ಸಣ್ಣ ಸಣ್ಣ ಹೂಗಳದು ಒಂದು ದೊಡ್ಡ ಇದು ಗುಚ್ಛ ತರ ಬರುತ್ತೆ. ಅದು ಆರೆಂಜಿಶ್ ಕಲರ್ ಇರುತ್ತೆ. ಸೊ ಅದರಿಂದ ಹೂಗಳಿಂದ ತಂಬುಳಿ ಮಾಡ್ತಾರೆ, ಅದ್ರದ್ದು ಬಸ್ಸಾರು ಮಾಡ್ತಾರೆ. ಅದು ಒಳ್ಳೆ. ಇದು ಶಿರ್ಸಿ ಹತ್ರ ಕಾಡಲ್ಲಿ ಇದು ಇದೆ ಅಂತ ಕೇಳಿದ್ದೆ. ಹೌದು, ಕೊಲ್ಲೂರು ಮತ್ತೆ ಶಿರ್ಸಿ ಇಲ್ಲೆಲ್ಲಾನು ಇಲ್ಲಿ ನ್ಯಾಚುರಲ್ ಆಗಿರುವಂತದ್ದು. ಆಕ್ಚುಲಿ ಇದು ತುಂಬಾ ಆರ್ನಮೆಂಟಲ್ ಗಂತ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಈಗ ನೀವು ಲಾಲ್ಬಾಗ್ ಅಲ್ಲಿ ನೋಡಿದ್ರೆ 1000 ಗಿಡ ಇದೆ ಇದು. ಹೌದು 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 ಹೌದು. ಆದ್ರೆ ನ್ಯಾಚುರಲ್ ಆಗಿ, ಅಂದ್ರೆ ನಾವೇನ್ ಹೇಳ್ತೀವಿ ಅದ್ರದ್ದು ನ್ಯಾಚುರಲ್ ಡಿಸ್ಟ್ರಿಬ್ಯೂಷನ್ ಅಂತೀವಲ್ಲ, ಅದು ನೀವ್ ಹೇಳ್ದಂಗೆ ಶಿರ್ಸಿ ಹತ್ರ, ಕೊಲ್ಲೂರಲ್ಲಿ ಅಲ್ಲೆಲ್ಲ ಜಾಸ್ತಿ ಇದೆ. ಮತ್ತೆ ಇದು ಏನು ಹಸುಗಳಲ್ಲಿ ಒಂದು ಕರುಗಳು ಹುಟ್ಲಿಲ್ಲ ಅಂತಂದ್ರೆ ಅದಕ್ಕೆ ಮೆಡಿಸಿನ್ ಕೂಡ ಬಳಸ್ತಾರೆ ಅಂತ ಕೇಳಿದೀನಿ. ಅದೇ ಇದು ಹೇಳಿದ್ರೆ ತಾಯಿ ಇದಕ್ಕೆ ತಾಯಿ ಮಕ್ಕಳಾಗ್ಲಿಕ್ಕೆ ಮತ್ತೆ ಅವ್ರದ್ದು ಮೆನ್ಸ್ಟ್ರಲ್ ಸೈಕಲ್ ರೆಗ್ಯುಲರ್ ಆಗಿ ಆಗ್ಲಿಕ್ಕೆ, ಇಂಥದ್ದು ಮತ್ತೆ ಆ ಪೇನ್ ಕಡಿಮೆ ಆಗ್ಲಿಕ್ಕೆ, ಆ ತರದಕ್ಕೆಲ್ಲದಕ್ಕೂ ಯೂಸ್ ಮಾಡ್ತಾರೆ. ಹೌದು ಹೌದು ಹೌದು. ಹಾ, ನಿಮ್ಮಲ್ಲಿ ಸಿಗುತ್ತಲ್ಲ? ನಮ್ಮಲ್ಲಿ ಸಿಗತ್ತೆ. ನನ್ನ ಹತ್ರ ಆಲ್ಮೋಸ್ಟ್ ಒಂದ್ 2000 ಅಷ್ಟು ಗಿಡಗಳಿದೆ. ಇದು ಅಶೋಕ ಗಿಡ. ಇದು ನಿಜವಾದ ಅಶೋಕ. ಇದು ನಿಜವಾದ ಅಶೋಕ ಅದಲ್ಲ. ಯಾವಾಗ್ಲೂ ಗಾರ್ಡನ್ ಅಲ್ಲಿ ಇರುವಂತ ಅಶೋಕ ಅದು ಅಶೋಕ. ಅದು ಸೂಡೋ ಫಾಲ್ಸ್ ಅಶೋಕ ಅಂತ ಹೇಳ್ತೀವಿ. ಅದು ನಿಮ್ಗೆ ಗೊತ್ತಾಗುತ್ತೆ. ಅದು ಕೋನಿಕಲ್ ಆಗಿ ತುಂಬಾ ಉದ್ದಕ್ಕೆ ಬೆಳೆಯುತ್ತೆ. ಅದು ಇದು ಟ್ರೀ ಸ್ಪ್ರೆಡ್ ಆಗುತ್ತೆ. ಇದ್ರ ಕ್ರೌನ್ ಅಂತೀವಲ್ಲ, ಅಂದ್ರೆ ಮೇಲೆ ಏನು ಇದಿರುತ್ತಲ್ಲ, ಅದು ತುಂಬಾ ಸ್ಪ್ರೆಡ್ ಆಗುತ್ತೆ. ಅದು ಉದ್ದಕ್ಕೆ ಬೆಳೆಯುತ್ತೆ. ಅದು ಫ್ಲೆಶ್ ಹಸಿರು. ಇದು ರಿಯಲ್ ಅಶೋಕ. ಅಶೋಕ ಅಂದ್ರೆ ಶೋಕವನ್ನ ಕಳೆಯುವಂತ ಮರ ಅಂತ. ಇದು ಯಾಕೆ ಅಂದ್ರೆ ಸೀತೆನ ರಾವಣ ಅಶೋಕವನದಲ್ಲಿ ಇಟ್ಟಿದ್ದಾಗ
ರಾಮ ಬಂದು ಯಾವಾಗ ಕರ್ಕೊಂಡು ಹೋಗ್ತಾರಲ್ಲ ಅವಾಗ ಈ ಅಶೋಕವನದಲ್ಲಿ ಇದ್ರಂತೆ. ಸೊ ಅದನ್ನ ಸೀತೆದು ಶೋಕನ ಕಳ್ದಿದ್ದು ಇದು ಅಂತ ಹೇಳಿ ಹಾಗೆ ಮರ ಅಂತ ಹೇಳಿ ಅಶೋಕ. ಸೊ ಅದು 2 ವರ್ಡಿಂದ ಇದು ಮಾಡಿರೋದು. ಸೊ ಇದು ಡೆಂಡ್ರೋಕೆಲಾಮಸ್ ಸ್ಟ್ರಿಕ್ಟಸ್ ಅಂದ್ರೆ ಇದಕ್ಕೆ ಗಂಡು ಬಿದಿರು ಅಂತಾರೆ, ಕಿರಿ ಬಿದಿರು ಅಂತಾರೆ, ಹಾಲೋ ಇದು ಬ್ಯಾಂಬೂ ಅಂತಾರೆ. ಅಂದ್ರೆ ಮಧ್ಯದಲ್ಲಿ ಇದಿರತ್ತೆ ಸಾಲಿಡ್ ಬ್ಯಾಂಬೂ. ಇದಕ್ಕೂ ಡಿಫ್ರೆನ್ಸಸ್ ಇರುತ್ತೆ ಸ್ವಲ್ಪ. ಈ ಬಿದ್ರಲ್ಲಿ ಪೇಪರ್ ಇಂಡಸ್ಟ್ರಿನಲ್ಲಿ ಯೂಸ್ ಮಾಡ್ತಾರೆ, ಇದನ್ನ ಫರ್ನಿಚರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಆಮೇಲೆ ನೀವು ಹೇಳ್ದಂಗೆ ಲೈಫ್ ಫೆನ್ಸಿಂಗ್, ಜೀವಂತ ಬೇಲಿ ಏನಿದೆ ಅದನ್ನ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಆಮೇಲೆ ಇದು ಈವನ್ ನಿಮ್ಮ ಕ್ಲೈಮೇಟ್ ಚೇಂಜ್ ಅಲ್ಲಿ ಅಂದ್ರೆ ಈಗ ನಾವು ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಮಾಡೋದು ಇದರಲ್ಲಿ ಗಿಡದಲ್ಲಿ, ಇದು ಒಂದು ಒಳ್ಳೆ ಇದು. ಅಂದ್ರೆ ಕಾರ್ಬನ್ ನ ಜಾಸ್ತಿ ಇದು ಮಾಡುತ್ತೆ, ಹಿಡ್ಕೊಳ್ಳುತ್ತೆ, ಇದು ಸಿಕ್ವೆಸ್ಟರ್ ಮಾಡುತ್ತೆ ಬ್ಯಾಂಬೂ. ಇದು ಅಂದ್ರೆ ನಾವು ಇದು ಹುಲ್ಲು ಜಾತಿಗೆ ಸೇರಿರುವಂತದ್ದು, ದ್ವಿದಳದ್ದಲ್ಲ, ಇದು ಮಾನೋಕಾಟ್ಸ್ ಇದು. ಸೊ ಹಾಗಾಗಿ ಇದರಲ್ಲಿ C3 ಸೈಕಲ್ C4 ಸೈಕಲ್ ಅಂತ ಬೇರೆ ಬೇರೆ ಇರುತ್ತೆ. ಸೊ ಇದೆಲ್ಲ ಇದರಲ್ಲಿ ಕಾರ್ಬನ್ ಜಾಸ್ತಿ ಸಿಕ್ವೆಸ್ಟರ್ ಮಾಡುತ್ತೆ. ಇದು ಸಿಕ್ವೆಸ್ಟರ್ ಮಲ್ಟಿ ಉಪಯೋಗ ಇರುವಂತದ್ದು. ಅಂದ್ರೆ ಇದರಲ್ಲಿ ಇದು ಹಾಡಿದೆ, ಬಿದಿರು ನಾನಾರಿಗೆಲ್ಲದವಳು ಅಂತ ಒಂದು ಒಳ್ಳೆ ಹಾಡಿದೆ. ಓಹೋ, ಯಾರಿಗಾಗಲ್ಲ ಅಂತ ಎಲ್ಲರಿಗೂ ಉಪಯೋಗ ಅಂತ. ಹುಲ್ಲಾದೆ ಬೆಳೆಯುತ್ತ ಮರವಾದೆ ಅಂತ ಹೇಳ್ಬಿಟ್ಟು ಒಂದು ಹಾಡಿದೆ. ಆಮೇಲೆ ಮಕ್ಕಳಿಗೆ ತೊಟ್ಲು ಮಾಡೋದಿಕ್ಕೆ ಬೇಕಾದೆ, ಸತ್ತಾಗ ಹೊತ್ಕೊಂಡು ಹೋಗ್ಲಿಕ್ಕೂ ಬಿದಿರದ ಚಟ್ಟ ಮಾಡ್ಲಿಕ್ಕೂ ಬಿದ್ರು ಯೂಸ್ ಮಾಡ್ತಾರೆ. ಅದೇ ಇದನ್ನ ತರಕಾರಿಯಾಗೂ ಯೂಸ್ ಮಾಡ್ತಾರೆ. ಇದನ್ನ ಉಪ್ಪಿನಕಾಯಿ ಮಾಡ್ತಾರೆ. ಇದ್ರಲ್ಲಿ ಕಳಲೆ ಅಂತ ಏನಿದೆ ಅಲ್ಲ ಅದ್ರದ್ದು ಉಪ್ಪಿನಕಾಯಿ ಮಾಡ್ತಾರೆ. ಇದು ಕಳಲೆ ಉಪ್ಪಿನಕಾಯಿ ಬಂದು ಕರ್ನಾಟಕದಲ್ಲಿ ಮಲೆನಾಡಲ್ಲಿ, ಆಮೇಲೆ ನಾರ್ತ್ ಈಸ್ಟ್ ಅಲ್ಲಿ ನಿಮ್ಗೆ ಮಿಜೋರಾಮ್ ಈ ಕಡೆ ಎಲ್ಲಾನು ಅವ್ರದ್ದು ತುಂಬಾ ಫೇಮಸ್ ಇದು ಉಪ್ಪಿನಕಾಯಿ, ಕಳಲೆ ಉಪ್ಪಿನಕಾಯಿ. ಈಗ ನಾನು ಆಗ್ಲೇ ಹೇಳ್ದಂಗೆ ಕಾಡು ಹಣ್ಣುಗಳನ್ನ ಪ್ರಮೋಟ್ ಮಾಡ್ತಿದ್ದೀವಿ. ಈಗ ಏನಾಗತ್ತೆ, ನಾವು ಎಕ್ಸಾಟಿಕ್ ಪ್ಲಾಂಟ್ಸ್ ಗಳನ್ನ ಕಾಡಲ್ಲಿ ಎತ್ಕೊಂಡೋಗಿ ಹಾಕ್ತಿದೀವಿ. ಈಗ ಆಲಾರ್ಲಿ ಓಕೆ, ಅದು ಫೈಕಸ್ ಹತ್ತಿ ಹಣ್ಣಿದೆ, ಇದ್ರಲ್ಲಿ ಆ ಹಣ್ಣನ್ನೆಲ್ಲ ಪಕ್ಷಿಗಳು ತಿನ್ನತ್ತೆ. ಅದೇ ಬೇವು ಪಕ್ಷಿಗಳು ತಿನ್ನತ್ತೆ. ಅದೇ ನೀವು ರೇನ್ ಟ್ರೀ ಆಯ್ತು, ಅಕೇಶಿಯಾ ಆಯ್ತು, ಇಂಥ ಮರಗಳನ್ನ ತಗೊಂಡೋಗಿ ನಾವು ಕಾಡ್ನಲ್ಲಿ ಹಾಕಿದಾಗ ಅದರಿಂದ ಯಾವುದೇ ರೀತಿ ನಮ್ಮ ಪರಿಸರಕ್ಕೆ ಅಥವಾ ಪ್ರಾಣಿ ಪಕ್ಷಿಗಳಿಗೆ ಇದಿಲ್ಲ, ಉಪಯೋಗ ಇಲ್ಲ ಅದರಿಂದ. ಸೊ ಹಾಗಾಗಿ ಈ ಪಕ್ಷಿಗಳಿಗೆ ಮೇನ್ ಆಗಿ ಉಪಯೋಗ ಆಗಕ್ಕೆ ಅಂತ ಇದು ಶ್ರಬ್ಸ್ಗಳು ಇದನ್ನ ಹೇಳೋದು ನಾವು. ಅಂದ್ರೆ ಜುಡುಪೆ ಅಂತಾರೆ, ಇದು ಅಂತಾರೆ. ಅಂದ್ರೆ ಏನು ಸಣ್ಣ ಸಣ್ಣ, ಇದು ತುಂಬಾ ದೊಡ್ಡ ಮರ ಅಲ್ಲ, ಇದು ಶ್ರಬ್ ಇದು. ಸೊ ಇದಕ್ಕೆ ಬಿಳಿ ಹುಲಿ ಹಣ್ಣು ಅಂತ ಹೇಳ್ತಾರೆ. ಬಿಳಿ ಹುಲಿ ಹಣ್ಣು, ಸಣ್ಣ ಸಣ್ಣ ಬಿಳಿ ಇದು ಬರುತ್ತೆ ಹಣ್ಣು ಇದ್ರಲ್ಲಿ. ಅದನ್ನ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಾನು ಟೇಸ್ಟ್ ಮಾಡಿದ್ದೀನಿ, ಚೆನ್ನಾಗಿರುತ್ತೆ. ನಾವು ತಿನ್ಬೋದು ಇದು. ಇಟ್ಸ್ ಅನ್ ಎಡಿಬಲ್ ಪ್ಲಾಂಟ್, ನಾವು ಎಲ್ಲರೂ ತಿನ್ಬೋದು ಅಂತ ಪ್ಲಾಂಟ್. ಪಕ್ಷಿಗಳಿಗೆ ಬಹಳ ಇಷ್ಟ ಇದು. ಸೊ ಯಾವ ಕಡೆ ಭಾಗದಲ್ಲಿ ಜಾಸ್ತಿ ಇರುತ್ತೆ ಇದು? ಇಲ್ಲೇ ಇದೆ, ನಮ್ ನರ್ಸರಿ ಹೊರಗಡೆ ರಸ್ತೆನಲ್ಲೂ ಇದೆ. ಈ ನಮ್ಮ ಇದು ಏನು ಡೆಕ್ಕನ್ ರೀಜನ್ ಅಲ್ಲಿ ಇಲ್ಲ. ಅದೇ ಹೇಳಿದ್ದು, ಇದೆಲ್ಲ ಮಾರ್ಕೆಟ್ ಅಲ್ಲಿ ಇಲ್ಲ. ಈ ತರ ಗಿಡಗಳನ್ನು ಹೊರಗಡೆ ಯಾರು ಬೆಳೆಸಲ್ಲ. ನಿಮ್ಗೆ ಈ ನರ್ಸರಿನಲ್ಲಿನೂ ಎಲ್ಲೂ ಸಿಗೋದಿಲ್ಲ ಈ ತರ. ಅಷ್ಟೇ ನೇರಳೆ, ನಿಮ್ಗೆ ಇದು ಸೀಬೆ. ಈಗಂತೂ ಬಿಡಿ, ಕೇರಳದಲ್ಲಿ 500ಗಿಂತ ಹೆಚ್ಚು ಎಕ್ಸಾಟಿಕ್ ಹಣ್ಣುಗಳು ಸಿಗ್ತಾ ಇದೆ. ಆದ್ರೆ ಆ ಹಣ್ಣುಗಳನ್ನ ನಾವು ಈ ತರ ಪ್ರಾಣಿ ಪಕ್ಷಿಗಳಿಗೆ ಆಗತ್ತೆ ಅಂತ ಇದಿಲ್ಲ. ಇದೆಲ್ಲಾನು ಪ್ರಾಣಿ ಪಕ್ಷಿಗಳಿಗೆ ಆಗೋಂಥದ್ದು. ಅಂದ್ರೆ ನಾವು ಫಂಕ್ಷನಲ್ ಫಾರೆಸ್ಟ್ ಅಂತೀವಿ. ಫಾರೆಸ್ಟ್ ಮಾಡ್ಬೇಕಂದ್ರೆ ಫಾರೆಸ್ಟ್ ಅಲ್ಲಿ ಬರೀ ಆಕ್ಸಿಜನ್ಗೆ ಇಲ್ಲ ಟ್ರೀಗಳು ಮಾತ್ರ ಅಂತಲ್ಲ, ಅಲ್ಲಿ ಮಲ್ಟಿ ಲೇಯರ್ಡ್ ಫಂಕ್ಷನಲ್ ಫಾರೆಸ್ಟ್ ಅಂತ ಹೇಳ್ತೀವಿ. ಅಂದ್ರೆ ಮಲ್ಟಿ ಲೇಯರ್ಡ್ ಅಂದ್ರೆ ಒಂದು ಟ್ರೀ, ಹರ್ಬ್, ಶ್ರಬ್ಸ್, ಕ್ಲೈಂಬರ್ಸ್, ಮತ್ತೆ ನೀವು ನೋಡಿರ್ತೀರ ಮರಗಳ ಮೇಲೆ ಹುಟ್ಟುವಂತ ಪರಾವಲಂಬಿ ಜೀವಿನೋ ಇದು ಸಸ್ಯಗಳಿರುತ್ತೆ. ಅದ್ರ ಮೇಲೆ ಇದು ಆಲ್ಗೆ ಇರುತ್ತೆ, ಫಂಗಸ್ ಇರುತ್ತೆ. ಇದೆಲ್ಲಾನು ಒಟ್ಟಿಗೆ ಇದ್ದಾಗ ಅಲ್ಲಿದು ಎಕೋಲಾಜಿಕಲ್ ಹೆಲ್ತ್ ಚೆನ್ನಾಗಿದೆ ಅಂತ. ಈಗ ಆ ಥರದ್ದು ಸಿಸ್ಟಮ್ ನಾವು ರಿಜ್ಯುವಿನೇಷನ್ ಅಂದ್ರೆ ಪುನಶ್ಚೇತನ ಆ ಥರ ಮಾಡಬೇಕು. ಬರೀ ಮರಗಳು ಹಾಕೋದು, ಕಾಡು ಬೆಳೆಸೋದಲ್ಲ, ಅದು ಮಲ್ಟಿ ಲೇಯರ್ಡ್ ಫಾರೆಸ್ಟ್ ನ ಕ್ರಿಯೇಟ್ ಮಾಡಬೇಕು ಅಂತ ಮೇನ್ ಇದು ಉದ್ದೇಶ. ಸೊ ಅದರಲ್ಲಿ ಈ ಥರದ್ದೆಲ್ಲ ಇದ್ದಾಗ, ಕಾಡು ಹಣ್ಣುಗಳಿದ್ದಾಗ ಪಕ್ಷಿಗಳಿಗೆ ತುಂಬಾ ಬೇಕಾಗಿರುವಂತ ಗಿಡಗಳು. ಸೊ ಇದರಿಂದ ಅಲ್ಲಿ ಪಕ್ಷಿಗಳು ಬರುತ್ತೆ, ಅದರಿಂದ ಮತ್ತೆ ಅಲ್ಲಿ ಪ್ರಾಣಿಗಳು ಬರುತ್ತೆ, ಇನ್ಸೆಕ್ಟ್ಸ್ಗಳು ಬರುತ್ತೆ. ಸೊ ಅದು ಒಂದು ಇಕೋಸಿಸ್ಟಮ್ ಕ್ರಿಯೇಟ್ ಆಗುತ್ತೆ. ಹಾಗೆ ತಾರೆ ಅಂತ ದೊಡ್ಡ ಗಿಡ ಇರೋದು, ಸಸಿರೋದು ತಾರೆ ಅಂತ. ಇದು ತ್ರಿಫಲದಲ್ಲಿ ತ್ರಿಫಲದಲ್ಲಿ 3 ಇರುತ್ತೆ.
ಒಂದು ಅಳಲೆಕಾಯಿ, ಒಂದು ತಾರೆ, ಒಂದು ನೆಲ್ಲಿಕಾಯಿ. ಸೊ ನಮ್ಮ ಹತ್ರ ಆ 3 ಸಸಿಗಳು ಸಿಗತ್ತೆ. ಹಾ, ಇದು ಬೂರ್ಗ. ಇದು ಬಾಗೆ ಮರದಲ್ಲಿ ಬೇರೆ ಬೇರೆ ಪ್ರಜಾತಿ. ಇದು ಕ್ರೆಟೇವಾ ಮ್ಯಾಗ್ನಾ ಅಂತ. ಸೊ ಇದಕ್ಕೆ ವರುಣ ಅಂತಾರೆ. ಇದನ್ನ ಮೆಡಿಸಿನಲ್ ಪ್ಲಾಂಟ್, ಬಟ್ ನಾನು ಯೂಸ್ ಮಾಡ್ತಾ ಇರೋದು ಇದನ್ನ ಆರ್ನಮೆಂಟಲ್. ಇದ್ರದ್ದು ಹೂಗಳೇನಿದೆಲ್ಲ ತುಂಬಾ ಸುಂದರವಾಗಿರುತ್ತೆ, ಅದಕ್ಕೆ ಇದನ್ನ ಆರ್ನಮೆಂಟಲ್ ಆಗಿ ಯೂಸ್ ಮಾಡ್ಬೇಕಂತ ನಾನು ಬೆಳೆಸ್ತಾ ಇದ್ದೇನೆ. ಇದು ರೈಟಿಯಾ ಟಿಂಕ್ಟೋರಿಯಾ, ಆಲೆಮರ. ಹಾ, ಸೊ ಇದೇನಿದೆಲ್ಲ ಇದು ನೋಡಿ, ಇದು ವೈಟ್ ಹೂ ಬಿಟ್ಟಿದೆ ನೋಡಿ ಈ ತರ. ಸೊ ಇದು ತುಂಬಾ ಸಾಫ್ಟ್ ವುಡ್ ಇರುತ್ತೆ. ಈ ಚನ್ನಪಟ್ಟಣದಲ್ಲಿ ಇದನ್ನ ಮಾಡ್ಲಿಕ್ಕೆ ಆಟದ ಸಾಮಾನುಗಳು, ಏನ್ ಗೊಂಬೆಗಳದೆಲ್ಲ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಆಮೇಲೆ ಇದರಲ್ಲಿ ಬ್ಲೂ ಕಲರ್ ಡೈ ಮಾಡ್ತಾರೆ. ಡೈ ಅಂದ್ರೆ ಅದೇ ನ್ಯಾಚುರಲ್ ಡೈ ಅಂತ ಏನ್ ಹೇಳ್ತೀವಿ ಕಲರಿಗೆ. ಆಮೇಲೆ ಇದು ಸೋರಿಯಾಸಿಸ್ಗೆ ಇದ್ರ ಎಲೆಗಳನ್ನ ಯೂಸ್ ಮಾಡ್ತಾರೆ. ಇದನ್ನ ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿದ್ರೆ, ಈ ಕಾಪರ್ ಇದರಲ್ಲಿ ಪಾತ್ರೆನಲ್ಲಿ ಇಟ್ಟು ಪೂರ್ತಿ ನೀಲಿ ಬಣ್ಣ ಆಗುತ್ತೆ ಇದು. ಸೊ ಕಲರ್ ಎಲೆನ ನೀವು ಕಾಪರ್ ಇದು ಬೇಡ, ಬರೀ ಗಾಜಿನ ಇದ್ರಲ್ಲಿ ಬಾಟಲ್ ಅಲ್ಲಿ ಕೊಬ್ಬರಿ ಎಣ್ಣೆ ಹಾಕಿ ಎಲೆ ಹಾಕಿದ್ರೆ ಒಂದಿನ ಬಿಟ್ಟು 2ನೇ ದಿನದಲ್ಲಿ ಪೂರ್ತಿ ನೀಲಿ ಆಗಿರುತ್ತೆ. ಹಾ, ಸೊ ಇದ್ರಲ್ಲಿ ನ್ಯಾಚುರಲ್ ಡೈ ಇದೆ, ನೀಲಿ ಕಲರ್ದು. ಅದು ಆಲದ್ದು. ಹಾ ಹೌದು, ಎಲ್ಲ ಕಡೆ ನಿಮ್ ಕಡೆ ಎಲ್ಲ ತುಂಬಾ ಇದೆ ಇದು. ಅದು ಇದ್ರ ಕಾಯಿ ಬಂದು ನೀವು ನೋಡಿರ್ತೀರಿ, ಎರಡು ಇದು ಬಂದು ಕೆಳಗಡೆ ಜಾಯಿಂಟ್ ಆಗಿರುತ್ತೆ. ಅದು ಗಮನಿಸಿಲ್ಲ. ಹಾ ಹಾ ಹಾ. ಇದು ಕದಂಬ ಅಂತ, ನಿಯೋಲೆಮಾರ್ಕಿಯಾ ಕದಂಬ ಅಂತ ಲ್ಯಾಟಿನ್ ನೇಮ್. ಈ ಲ್ಯಾಟಿನ್ ನೇಮ್ ಅಲ್ಲಿ ಸಹ ಈ ನಮ್ಮ ಸಂಸ್ಕೃತ ಅಥವಾ ಇದು ಏನ್ ಹೆಸರಿದೆ ಕದಂಬ ಅನ್ನೋದು ಇಲ್ಲಿಂದಾನೇ ಬಂದಿರೋದು ಅಂತ. ಇದು ಒರಿಜಿನಲಿ ಫ್ರಮ್ ಇದು ನಮ್ಮ ಇಂಡಿಯಾದ್ದು ಕದಂಬ. ಹಾ, ಈಗ ಆದ್ರೂ ಕದಂಬ ವಂಶದ ಬಗ್ಗೆ ಇದ್ರದ್ದು ಹಿಸ್ಟರಿ ಬಗ್ಗೆ ವಿಶ್ವನಾಥ್ ಸರ್ ಅವರು ಸ್ವಲ್ಪ ತಿಳಿಸ್ಕೊಡ್ತಾರೆ. ಹಾ, ಮಯೂರ ವರ್ಮ ಏನಿದ್ದ ಅವನು ಮಯೂರ ಶರ್ಮ ಮಯೂರ ವರ್ಮ ಆಗ್ತಾನೆ. ಬ್ರಾಹ್ಮಣ ಕ್ಷತ್ರಿಯನ ಆಗಿ ಕದಂಬ ವಂಶವನ್ನ ಸ್ಥಾಪನೆ ಮಾಡ್ತಾರೆ. ಓಕೆ. ಸೊ ಈ ಕದಂಬ ವಂಶ ಕರ್ನಾಟಕದ ಮೊದಲ ರಾಜವಂಶ. ಅದಕ್ಕೆ ಆ ಹೆಸರು ಬರೋದಿಕ್ ಕಾರಣ ಏನಂತಂದ್ರೆ, ಈ ಮಯೂರ ವರ್ಮ ಅವ್ರ ಮನೆ ಮುಂದೆ ಕದಂಬ ವೃಕ್ಷ ಇತ್ತು ಅಂತ. ಕದಂಬ ವೃಕ್ಷ ಇದ್ದಿದ್ರಿಂದ ಅದಕ್ಕೆ ಅವ್ರ ಮನೆತನಕ್ಕೆ ಕದಂಬ ಅನ್ನೋ ಹೆಸರು ಬಂತು. ಇದೇ ವೃಕ್ಷ ಕದಂಬ ವೃಕ್ಷ. ಸೊ ಈ ಕದಂಬ ವೃಕ್ಷದ ಕೆಳಗಡೆನೆ ಮಯೂರ ವರ್ಮ ಹುಟ್ಟಿದ ಅಂತ ಅನ್ನೋದು ಕೂಡ ಇದೆ. ಮಯೂರ ವರ್ಮ ಹುಟ್ಟಿದ್ದು ಕದಂಬ ವೃಕ್ಷದ ಕೆಳಗೆ ಅಂತ ಕೂಡ ಹೇಳ್ತಾರೆ. ಸೊ ಹಾಗಾಗಿ ಒಟ್ಟು ಈ ಕದಂಬ ಅನ್ನೋದು ಕನ್ನಡದ ಒಂದು ಹೆಮ್ಮೆಯ ರಾಜ ಮನೆತನದ ಹೆಸರು ಹೌದು. ಅದಕ್ಕೆ ಕಾರಣ ಈ ಮರ. ಹಂಗಾಗಿ ಈ ಮರದ ಬಗ್ಗೆ ಇಡೀ ಕನ್ನಡ ನಾಡು ಹೆಮ್ಮೆ ಪಡುವಂತ ಮರ ಇದು ಅಂತ ಹೇಳಿ. ಇದು ಭಾರತದಲ್ಲಿ ಎಲ್ಲಾ ಕಡೆ ಇದೆ ಇದು. ಇದು ಕದಂಬ ಮರ ಅಂತ ಯಾರಿಗೂ ಇಲ್ಲ ಗೊತ್ತಿತ್ತು, ತುಂಬಾ ಚೆನ್ನಾಗಿ ಗೊತ್ತಿದೆ. ಆಕ್ಚುಲಿ ಅದೇ ನಾ ಹೇಳಿದ್ದು, ಇದು ನೀವು ಹಿಸ್ಟಾರಿಕಲಿ ನೋಡಿದ್ರೆ ನಿಮ್ಗೆ ಭಾರತದಲ್ಲಿ ಎಲ್ಲಾ ಕಡೆ ಇದೆ ಅಂತ ಹೇಳಲಿಕ್ಕೆ ಒಂದು ಪುರಾವೆ ಏನಿದೆ ಅಂದ್ರೆ, ಈಗ ನೋಡಿ, ಈಗ ಕೃಷ್ಣ ಕೃಷ್ಣ ಹುಟ್ಟಿದಲ್ಲಿ ಮಥುರಾದಲ್ಲಿ. ಸೊ ಕೃಷ್ಣಂದು ನೀವು ಇದ್ರಲ್ಲಿ ನೋಡಿದ್ರೆ ಅವರು ಕೊಳಲ್ ನುಡಿಸ್ತಿದ್ದು, ಜೋಕಾಲಿ ಆಡಿದ್ದು, ಅಥವಾ ಅವ್ರದ್ದು ಇದು ರಾಧೆ ಜೊತೆ ಇರೋಂತ ಇದ್ರಲ್ಲಿ ಯಾವಾಗ್ಲೂ ತೋರ್ಸೋಂತ ದೊಡ್ಡ ಮರ ಏನಿದೆಲ್ಲ ಅದು ಕದಂಬ ಮರ. ಸೊ ಕದಂಬ ಮರದ್ದು ವಿಶೇಷತೆ ಅದು. ಆಮೇಲೆ ನೀವು ತಮಿಳ್ನಾಡಿನಲ್ಲಿ ಮೀನಾಕ್ಷಿ ದೇವಸ್ಥಾನ ಏನಿದೆ ಮಧುರೈ, ಆ ಮಧುರೈಗೆ ಮೊದಲನೇ ಹೆಸರು ಕದಂಬಾವರಂ. ಅಂದ್ರೆ ಕದಂಬಾವರಂ ಅಂದ್ರೆ ಅದ್ರ ಅರ್ಥ ಏನಂದ್ರೆ ಕದಂಬದ ಕಾಡು ಅಂತ. ಹಾ, ಕದಂಬ ಅಂದ್ರೆ ಅಲ್ಲಿ ಅಷ್ಟು ಇದು ಕದಂಬ ವೃಕ್ಷಗಳು ಇತ್ತು ಆ ಕಾಡಲ್ಲಿ. ಅದೊಂದು. ಮತ್ತೆ ನಾವು ಇನ್ನೊಂದು ಇದು ಧಾರ್ಮಿಕವಾಗಿ ನೋಡಿದ್ರೆ, ಇದು ಜೈನರದ್ದು ವಾಸಪೂಜ್ಯ ಅಂತ ತೀರ್ಥಂಕರರಿದ್ದಾರೆ, ಅವ್ರಿಗಾಯ್ತು. ಮತ್ತೆ ಬುದ್ಧ ಧರ್ಮದಲ್ಲಿ ಸುಮೇರು ಬುದ್ಧ ಅಂತ ಇದ್ದಾರೆ, ಅವ್ರದ್ದು ಜ್ಞಾನೋದಯ ಸಹ ಕದಂಬದ ಕೆಳಗಡೆ ಆಗಿರೋದು ಅಂತ. ಸೊ ಹೀಗಾಗಿ ಇದು ಯೋಗಕ್ಕೆ, ಧ್ಯಾನಕ್ಕೆ, ಅದೇ ಮೆಡಿಟೇಷನ್ ಏನಿದೆ ಇದಕ್ಕೆ ಈ ಕದಂಬ ವೃಕ್ಷ ತುಂಬಾ ಅಂದ್ರೆ ಎಲ್ಲಾ ಧರ್ಮಗಳಲ್ಲಿ ನೀವು ನೋಡಿದ್ರೆ, ಈಗ ನಾ ಹಿಂದೂ ಆಯ್ತು, ಜೈನರದಾಯ್ತು, ಬುದ್ಧಿಸಮ್ ಆಯ್ತು. ಸೊ ಈ ಎಲ್ಲಾ ಇದ್ರಲ್ಲೂ ಇದು ಕದಂಬ ವೃಕ್ಷಕ್ಕೆ ಬಹಳ ವಿಶೇಷತೆ ಇದೆ. ಇದು ನಿಮ್ಮ ನಮ್ ನರ್ಸರಿಲಿ ಸಿಗುತ್ತೆ. ಇದಕ್ಕೆ ಬೇಡಿಕೆ ಇದೆಯಾ ಮೇಡಮ್? ಹೌದು, ಇದು ಇದ್ರಲ್ಲಿ ಒಂದು ನಮ್ಮ ಟೆನ್ನಿಸ್ ಬಾಲ್ ತರ ಸಣ್ಣ ಟೆನ್ನಿಸ್ ಬಾಲ್ ಏನಿರುತ್ತಲ್ಲ ಅಷ್ಟು ಸೈಜ್ ಇಂದು ಹೂ ಬಿಡತ್ತೆ ಇದು.
ತುಂಬಾ ಸುಂದರವಾಗಿರುತ್ತೆ ನೋಡ್ಲಿಕ್ಕೆ. ತುಂಬಾ ದೊಡ್ಡ ಟ್ರೀ ಆಗುತ್ತೆ ಇದು. ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ, ಎಲ್ಲ ಹಸಿರಾಗಿರುತ್ತೆ, ಯಾವಾಗ್ಲೂ ಹಚ್ಚ ಹಸಿರಾಗಿರುತ್ತೆ. ಸೊ ಅವೆನ್ಯೂ ಟ್ರೀ ಆಗಿ ಯೂಸ್ ಮಾಡ್ತಾರೆ, ಅಂದ್ರೆ ರೋಡ್ ಸೈಡ್ಗಳಲ್ಲಿ ಎರಡು ಕಡೆ ಹಾಕ್ಲಿಕ್ಕೆ ಇದನ್ನ ಯೂಸ್ ಮಾಡ್ತಾರೆ, ತಗೊಳ್ತಾರೆ. ಇದು ಎರಿಥ್ರೈನ ವೆರಿಗೇಟಾ ಅಂತ, ಕನ್ನಡದಲ್ಲಿ ಹಾಲ್ವಾಣ ಅಂತೀವಿ. ಹಾಲ್ವಾಣ ಅಂತ. ಇದು ಕೆಂಪು ಕಲರ್ ಹೂ ಬಿಡುತ್ತೆ. ಇಂಗ್ಲಿಷ್ ಅಲ್ಲಿ ಇದಕ್ಕೆ ಇಂಡಿಯನ್ ಕೋರಲ್ ಟ್ರೀ ಅಂತಾರೆ. ಅಂದ್ರೆ ಈ ಕೋರಲ್ ಅಂದ್ರೆ ಹವಳ, ಇದು ಏನಿದೆ ಅಲ್ಲ ಪ್ರೆಷಿಯಸ್ ಸ್ಟೋನ್ಸ್ ಅಲ್ಲಿ ಬರುತ್ತಲ್ಲ, ಅದು ಹವಳ ಅಂತ. ಅದು ಹವಳ ತರ ಇರೋದ್ರಿಂದ ಇದಕ್ಕೆ ಕೆಂಪು ಹವಳ, ಇಂಡಿಯನ್ ಕೋರಲ್ ಟ್ರೀ ಅಂತ ಹೇಳ್ತಾರೆ. ಇದನ್ನ ಮೇವು, ಇದರಲ್ಲಿ ಇದು ಪ್ರೋಟೀನ್ ರಿಚ್, ಲೀವ್ಸ್ ಏನಿದೆ ಅಲ್ಲ ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನ ಮೇವಾಗಿ ಯೂಸ್ ಮಾಡ್ತಾರೆ, ಅದು ಒಂದು. ಎರಡನೇದು ಇದು ಮೆಂಟಲ್ ಹೆಲ್ತ್, ಅಂದ್ರೆ ಬೇಸಿಕ್ ಇದು ಏನಂದ್ರೆ ಇದರಲ್ಲಿ ನಮ್ಮ ನರ ದೌರ್ಬಲ್ಯಕ್ಕೆ ಮತ್ತೆ ಮಾನಸಿಕ ದುರ್ಬಲತೆಗೆ ಇಂಥದಕ್ಕೆಲ್ಲ ಯೂಸ್ ಮಾಡ್ತಾರೆ ಇದನ್ನ. ಅದು ಒಂದು. ಮತ್ತೆ ಮೂರನೇ ಇದು ಅಂತ ಹೇಳಿದ್ರೆ ನಮ್ಮ ಸಾಯಿಲ್ ಇದು ನ್ಯೂಟ್ರಿಷನ್, ಅಂದ್ರೆ ಸಾಯಿಲ್ ನಮ್ಮ ಮಣ್ಣಿಂದು ಸಾರನ ಫಲವತ್ತತೆನ ಇದು ಮಾಡ್ಲಿಕ್ಕೆ, ಇನ್ಕ್ರೀಸ್ ಮಾಡ್ಲಿಕ್ಕೆ ಹಾಕೋಬಹುದು ಇದನ್ನ. ಅದಲ್ಲದೆ ಈ ಮೆಣಸು ಬಳ್ಳಿ ಅದೆಲ್ಲ ಬೆಳೆಯೋರು, ವಿಳೆದೆಲೆ ಮೆಣಸು ಅಂತದನ್ನೆಲ್ಲ ಬೆಳೆ, ಇದು ತುಂಬಾ ಫಾಸ್ಟ್ ಆಗಿ ತುಂಬಾ ಸ್ಟ್ರೇಟ್ ಆಗಿ ಹೋಗುವಂತ ಒಂದು ಗಿಡ. ಸೊ ಅಡಿಕೆಗೆ ಬೇರೆ ಇದಕ್ಕೆಲ್ಲ ಹಾಕ್ತಾ ಇದ್ರು, ಅದಕ್ಕೆ ಬದಲು ಇದನ್ನ ಹಾಕ್ತಾರೆ. ಈಗ ಅಡಿಕೆ ಅಂತ ಬೆಳೆ ಅಂತ ಹೋದ್ರೆ ಅದು ತುಂಬಾ ಕಾಸ್ಟ್ಲಿ ಆಗುತ್ತೆ. ಸೊ ಅದನ್ನ ಮೇನ್ ಅವರಿಗೆ ಈ ಮೆಣಸು ಬೆಳೆಸ್ಬೇಕು ಅಥವಾ ಇದನ್ನೇ ವಿಳೆದೆಲೆನೆ ಬೆಳೆಸ್ಬೇಕು ಅಂತ ಇದ್ದಾಗ ಇದು ಬೆಳೆಸ್ತಾರ. ಅದು ಆ ಜಾಗದಲ್ಲಿ ಮೊದಲು ಎಲ್ಲಾ ಹಳ್ಳಿಗಳಲ್ಲೂ ಇರ್ತಾ ಇತ್ತು, ಬೇಲಿಗಳಲ್ಲಿ ಇರ್ತಾ ಇತ್ತು. ಅವರು ವಿಶ್ವನಾಥ್ ಸರ್ ಅವರು ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಇದ್ರ ಬಗ್ಗೆ. ನಾವು ಅಂದ್ರೆ ಚಿಕ್ಕವರಿದ್ದಾಗ ಈ ಮರದ ಕೊರಡು ಒಣಗಿದಾಗ ಹಗುರಾಗುತ್ತೆ. ಆ ಹಗುರಾಗೋದ್ರಿಂದ ಅದನ್ನ ಕಟ್ಕೊಂಡು ನೀರಲ್ಲಿ ಈಜಾಡದ ಕಲ್ತಿದ್ದು. ಸಾಮಾನ್ಯ ಆಲ್ವಾಣದ ಮರ ಅಂತಂದ್ರೆ ಈಜ್ ಕಲಿಯಕ್ಕೆ ಫಸ್ಟ್ ಅವಾಗ ಟ್ಯೂಬ್ಗಳು ಇರ್ತಿರ್ಲಿಲ್ಲ, ಇವಿರ್ತಿರ್ಲಿಲ್ಲ. ಈಗ ತೆಂಗಿನಕಾಯಿ ಕಟ್ಕೋಬೇಕು, ಫಸ್ಟ್ ಇದು ಆಲ್ವಾಣದ ಮರ ಕಟ್ಕೊಳಕ್ಕೆ. ಯಾವುದೇ ಸಸಿಗಳು ಗಿಡಗಳನ್ನ ಸರ್ ತುಂಬಾ ಫಾಸ್ಟ್ ಆಗಿ ಬೆಳೆಯುತ್ತೆ ಅಂದಾಗ ಅದು ಟೊಳ್ಳು ಆ ತರ ಇರುತ್ತೆ. ಪಿತ್ ಅಂತ ನಾವೇನ್ ಹೇಳ್ತೀವಿ, ಅದು ಲೈಟ್ ಆಗಿರುತ್ತೆ. ಅದು ನಾರಿನ ಅಂಶ ಅದರಲ್ಲಿ ಜಾಸ್ತಿ ಇರಲ್ಲ, ಅದು ಆ ತರ ಆಗತ್ತೆ. ಸೊ ಅದು ನಾವು ಈಜ್ ಕಲಿತಿದ್ದೆಲ್ಲ ಇದ್ರಲ್ಲೇನೆ, ನಮ್ಮ ಬಾಲ್ಯದ ನೆನಪಿದೆ. ಆಮೇಲೆ ಇದ್ರ ಜೊತೆಗೆ ಸಣ್ಣ ಕೆಂಪು ಬೀಜಗಳು ಬರ್ತಿತ್ತು, ಅದನ್ನ ಚೆನ್ನಾಗಿ ಕಲ್ಲಿಗೆ ಉಜ್ಜಿ ಯಾರಿಗಾರು ಬೇರೆಯವ್ರಿಗೆ ಸ್ವಲ್ಪ ಬಿಸಿ ಮಾಡಿ ತರಲೆ ಮಾಡೋದು. ಹೌದೌದೌದು. ಆಮೇಲೆ ನಾವು ಇದು ಗೊತ್ತಲ್ಲ, ಕೌಡೆ ಆಟ ಆಡ್ತಿದ್ವಿ, ಚೌಕಾಬಾರ ಅಂತ ಗೊತ್ತಲ್ಲ. ಹೌದು, ಅದನ್ನ ಮೂವ್ ಮಾಡ್ಲಿಕ್ಕೆ ಅದನ್ನ ಹುಣಸೆ ಬೀಜ ಇಲ್ಲ ಹಾಲ್ವಾಣದ ಬೀಜ ಬಳಸ್ತಾ ಇದ್ವಿ. ಆತರ ಇವತ್ತು ಹಾಲ್ವಾಣದ ಮರ ಕಾಣ್ತಾನೆ ಇಲ್ಲ, ಸಿಗ್ತಾನೆ ಇಲ್ಲ. ಹೌದು, ಹಾಗಾಗಿ ಯಾಕೆ ಇವೆಲ್ಲ ಕಡಿಮೆ ಆಗಿದ್ದೇವೆ ಅನ್ಸ್ತಾ ಇದೆ. ಸೊ ಮುಖ್ಯವಾಗಿ ಇದು ಡಿಸೀಸ್ ಅಂತ ಹೇಳ್ತಾ ಇದಾರೆ. ಒಂದು ಏನು ಇದು ಇಲ್ಲಿ ಇನ್ಸೆಕ್ಟ್ ಗಾಲ್ ಅಂತೀವಿ, ಅಂದ್ರೆ ಏನೋ ಒಂದು ಸಣ್ಣ ಕ್ರಿಮಿ ಏನಿದೆ ಅಲ್ಲ, ಈ ಇನ್ಸೆಕ್ಟ್ ಯಾವ್ದೋ ಒಂದು ಇನ್ಸೆಕ್ಟ್ ಈ ತರ ಗಂಟಾಗಿ ಮಾಡ್ತಾ ಇದೆ ನೋಡಿ. ಸೊ ಈ ತರ ಗಂಟಾಗತ್ತೆ ಫಸ್ಟ್. ಅದು ಎಲ್ಲಾಗತ್ತೆ ಅಂದ್ರೆ ಸುಳಿಯಲ್ಲಿರುತ್ತೆ, ಅಂದ್ರೆ ಗಿಡದ ತುದಿ ಎಲ್ಲಿ ಅದು ಮುಂದೆ ಬೆಳೆಯುತ್ತಲ್ಲ ನೋಡಿ, ಈ ತರ ಆ ಸುಳಿನಲ್ಲೇ ಈ ತರ ಬರುತ್ತೆ ಫಸ್ಟ್. ಅದು ಸುಟ್ಟಾಕ್ಬಿಡುತ್ತೆ, ಪೂರ್ತಿ ಇನ್ಸೆಕ್ಟ್ ತಿನ್ಬಿಟ್ಟು ಹಾಳು ಮಾಡುತ್ತೆ. ಅದು ಒಣಗೋದ್ಮೇಲೆ ಈಗ ನಾನು ಬೇವಿಂದು ಇದು ಕೊಡ್ಲಿಕ್ಕೆ ಟ್ರೈ ಮಾಡಿದೆ. ಬೇವಿನ ಎಣ್ಣೆ ಹಾಕಿ ಏನಾರು ಆ ರೋಗನ ಇದರಲ್ಲಿ ಹದ್ದು ಬಸ್ತಗಿತ ಅಂದ್ರೆ ಹತೋಟಿ ಮಾಡ್ಬೋದಾ ಅಂತ ನೋಡ್ಲಿಕ್ಕೆ ಟ್ರೈ ಮಾಡಿದ್ವಿ. ಬಟ್ ಆಗಿಲ್ಲ. ಅಲ್ಲಿಂದ ಒಂದ್ ಸ್ವಲ್ಪ ಚಿಗುರು ಬಂತು ಬೇರೆ ಕಡೆಯಿಂದ, ಮತ್ತೆ ಅದ್ರಲ್ಲೂ ಈ ತರ ಗಂಟುಗಳಾಗ್ತಿದೆ. ಸೊ ಇದೇ ರೀತಿ ನಾನು ಈ ಪರಿಸರದಲ್ಲಿ ಒಂದು 50 ಗಿಡ ನೋಡಿದ್ದೇನೆ. ಈ ಒಂದು 5 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಹುಡುಕಿದ್ದೇನೆ. ಆ 50 ಗಿಡದಲ್ಲಿ ಒಂದೇ ಒಂದು ಗಿಡ ಮಾತ್ರ ಚೆನ್ನಾಗಿದೆ, ಮಿಕ್ಕಿದೆಲ್ಲ ಇದೇ ತರ ಆಗಿದೆ. ಹೊರಗಡೆನೂ ಇದೇ ತರ ಆಗ್ತಾ ಇದೆ. ಇದರಿಂದಲೇ ಎಲ್ಲ ಹೋಗಿದ್ದು. ನಮ್ಮ ತೋಟದಲ್ಲೂ ಅಷ್ಟೇ ತುಂಬಾ ಸಸಿಗಳಿದ್ದು, ಈ ರೋಗ ಬಂದ್ಮೇಲೆ ಎಲ್ಲ ಹೋಗ್ಬಿಟ್ಟಿದೆ. ನೀವ್ ಆಗ್ಲೇ ಹೇಳ್ತಾ ಇದ್ರಿ ನ್ಯೂರೋ ತುಂಬಾ ಹೆಲ್ಪ್ ಆಗತ್ತೆ ಅಂತ. ಈಗಲೂ ಇದನ್ನ ಬಳಸ್ತಾ ಇದಾರ ಅಥವಾ ಆ ತರದ್ ಏನಾದ್ರು? ಆಯುರ್ವೇದದಲ್ಲಿ ಬಳಸ್ತಾರೆ, ಫೋಕ್ ಮೆಡಿಸಿನ್ ಮತ್ತೆ ಆಯುರ್ವೇದದಲ್ಲಿ. ಆಮೇಲೆ ಸಿದ್ಧ ಅಂತ ಒಂದು ಮೆಡಿಸಿನ್, ಅಂದ್ರೆ ನಮ್ಮ ಇಂಡಿಯನ್ ಟ್ರೆಡಿಷನಲ್ ಮೆಡಿಸಿನ್ ಏನಿದೆ ಅಲ್ಲ ಅದರಲ್ಲಿ ಸಿದ್ಧ ಮೆಡಿಸಿನ್ ಅಂತಾನು ಇದೆ. ಆ ಸಿದ್ಧ ಮೆಡಿಸಿನ್ ಅಲ್ಲೂ ಯೂಸ್ ಮಾಡ್ತಾರೆ. ನ್ಯೂರೋ ಪರ್ಪಸ್. ಹೌದು. ಮಾನಸಿಕ ಇದು ದೌರ್ಬಲ್ಯತೆ ಏನಿದೆ ಅಲ್ಲ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ನಾವೀಗ ಈ ನಮ್ಮ ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಅಲ್ಲಿ, ಅಂದ್ರೆ ಎಲೆ ಉದುರು ಕಾಡುಗಳಲ್ಲಿ ಮತ್ತೆ ಕುರ್ಚಲ್ ಕಾಡುಗಳಲ್ಲಿ ಅಂತ ಸಿಗೋಂತ ಗಿಡಗಳ ಬಗ್ಗೆ
ಮತ್ತೆ ಸಮುದ್ರ ಫಲ ಆಯಿತು, ನಮ್ಮ ಕಕ್ಕೆ ಗಿಡದ ಬಗ್ಗೆ, ಸಮುದ್ರ ಫಲದ ಬಗ್ಗೆ, ಇಲ್ಲ ಗೊರವಿ ಬಗ್ಗೆ, ಈ ಥರದ್ದೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಅದಲ್ಲದೆ ನಮ್ಮ ಹತ್ರ ಆಲ, ಅರಳಿ, ಹತ್ತಿ, ಬಿದಿರು, ಈ ಥರದ್ದೆಲ್ಲ ನಮ್ಮ ಅವೆನ್ಯೂ ಟ್ರೀಸ್ ರೋಡ್ ಸೈಡಲ್ಲಿ ಹಾಕಂಥ ಸಸಿಗಳನ್ನು ನೋಡಿದ್ದೀವಿ. ಇದು ಮೊದಲನೇ ಭಾಗದಲ್ಲಿ ಇಷ್ಟುವರೆಗೂ ನೋಡಿ, ಇಲ್ಲಿವರೆಗೂ ತೋರಿಸಿದ್ದು ಮೊದಲನೇ ಭಾಗದಲ್ಲಿ. ಇದ್ರದ್ದು ಮುಂದೆ ನಾನು ಪಶ್ಚಿಮ ಘಟ್ಟದಲ್ಲಿ ಸಿಗುವಂಥ ಗಿಡಗಳನ್ನು ನಾವು ಹೇಗೆ ಸಂರಕ್ಷಣೆ ಮಾಡ್ತಿದ್ದೀವಿ, ಮತ್ತು ನಾವು ಈ ಸಸಿಗಳನ್ನ ಯಾವ ಥರ ಜರ್ಮಿನೇಷನ್ ಮಾಡಲಿಕ್ಕೆ, ಬೀಜದಿಂದ ನಾವು ಹೇಗೆ ಅದನ್ನು ಜರ್ಮಿನೇಷನ್ ಮಾಡ್ತಿದ್ದೀವಿ, ಇದೆಲ್ಲನೂ ನಮ್ಮ ಶೇಡ್ ನೆಟ್ಟಲ್ಲಿ ಮಾಡಿದ್ದೀವಿ. ಅದನ್ನು ಮುಂದಿನ ಭಾಗದಲ್ಲಿ ತೋರಿಸ್ತೀವಿ. ಸೊ ಈ ಮೊದಲನೇ ಭಾಗದಲ್ಲಿ ವೀಕ್ಷಣೆ ಮಾಡಿದ ಎಲ್ಲರ ವೀಕ್ಷಕರಿಗೆ ಧನ್ಯವಾದಗಳು. ಸೊ ನನ್ನ ಕಡೆಯಿಂದ ಎಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಪ್ರತಿಯೊಬ್ಬರು ಅವರಿಗೆ ಜಾಗ ಇದ್ದರೆ, ಅವರ ಜಮೀನಲ್ಲಾಗ್ಬೋದು, ಮನೆ ಪಕ್ಕದಲ್ಲಾಗ್ಬೋದು, ಅಟ್ಲೀಸ್ಟ್ ಒಂದು ಕಾಡು ಅರಣ್ಯದ್ದು ನಮ್ಮ ಭಾರತ ಮೂಲದ ಇರೋಂಥ ಒಂದು ಸಸಿನಾದರೂ ನೆಡಿ, ಅದನ್ನು ಸಂರಕ್ಷಣೆ ಮಾಡಿ. ನಮ್ಮ ಇಷ್ಟುವರೆಗೂ ನಮ್ಮ ಏನಿದೆ ಕಲ್ಚರ್ ಏನಿದೆ, ಇಲ್ಲಿವರೆಗೂ ಯಾವುದೇ ಅದರಿಂದ ಉಪಯೋಗ ನಾಳೆ ನಮಗೆ ಉಪಯೋಗ ಆಗುತ್ತಾ ಇಲ್ವಾ ಅಂತ ಆ ಥರ ಯಾವುದೇ ಅಪೇಕ್ಷೆ ಇಟ್ಕೊಳ್ದಂಗೆ ನಮ್ಮ ಇವರು ಏನೋ ನಮ್ಮ ಫೋರ್ ಫಾದರ್ಸ್ ಎಲ್ಲನೂ ಬೆಳೆಸಿದ್ದಾರೆ ಗಿಡಗಳನ್ನ. ನಾವು ಆ ಸಂಸ್ಕೃತಿನ ಮುಂದುವರಿಸ್ಕೊಂಡು ಹೋಗೋಣ. ಪ್ರತಿಯೊಬ್ಬರು ಅಟ್ಲೀಸ್ಟ್ ಒಂದು ಸ್ವಂತ ಮನೇಲಾಗ್ಬೋದು, ಅಕ್ಕಪಕ್ಕದ ಜಾಗದಲ್ಲಾಗ್ಬೋದು, ಎಲ್ಲೂ ಆಗಿಲ್ಲ ಅಂದರೆ ಅವ್ರ ಮನೆ ಮುಂದೆ ರೋಡ್ ಸೈಡಲ್ಲಿ ಆಗ್ಬೋದು, ಅವ್ರ ಹತ್ರ ಜಾಗ ಇಲ್ಲ ಅಂತ ಹೇಳಿದ್ರೆ ಆ ಥರ ಆದರೂ ಆಗ್ಬೋದು, ನೆಟ್ಟು ಬೆಳೆಸಿ. ಅಟ್ಲೀಸ್ಟು ನಾವು ಈ ಜೀವ ವೈವಿಧ್ಯತೆ ಆಗ್ಬೋದು, ಅಥವಾ ಈ ಥರ ಅಳಿವಿನಂಚಿನಲ್ಲಿರುವಂಥ ಸಸ್ಯಗಳನ್ನ ಸಂರಕ್ಷಣೆ ಮಾಡೋಣ. ಸೊ ಇದನ್ನ ಖರೀದಿ ಮಾಡಬೇಕು, ಇದನ್ನ ತಗೋಬೇಕು ಅಂದ್ರೆ ಎಲ್ಲಿಗೆ ಬರಬೇಕು, ಹೇಗೆ ಸಂಪರ್ಕ ಮಾಡಬೇಕು ತಮ್ಮನ್ನ? ಮಾಡಿ ಒಂದಿನ ಮುಂಚೆ ಫೋನ್ ಮಾಡಿ ಬಂದರೆ ಇದಾಗುತ್ತೆ. ಯಾಕಂದ್ರೆ ನಾವು ಪ್ರತಿದಿನ ಇರೋದಿಲ್ಲ ಕೆಲವು ಸಲ. ಹಾಗಾಗಿ ಇದಿರೋದು ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಅರಳುಮಲ್ಲಿಗೆ ವಿಲೇಜಲ್ಲಿ ಇರೋದು. ಸೊ ದೊಡ್ಡಬಳ್ಳಾಪುರದಿಂದ ಒಂದು 7 ಕಿಲೋಮೀಟರ್ ದೂರದಲ್ಲಿದೆ. ಸೊ ಇಲ್ಲಿ ಬರ್ಬೋದು. ಇಲ್ಲ ತೀರಾ ದೊಡ್ಡ ಪ್ರಮಾಣದಲ್ಲಿ ಬೇಕಿದ್ರೆ ನಾವು ಗಾಡಿನಲ್ಲಿ ಕಳಿಸ್ಕೊಡೋಂಥ ವ್ಯವಸ್ಥೆ ಸಹ ಮಾಡ್ಬೋದು. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಇಷ್ಟು ತನಕ ವಿಸ್ತೃತವಾಗಿ ತಮ್ಮ ನರ್ಸರಿ ಬಗ್ಗೆ ವಿವರಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು.